ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಾಯಶಣ್ಣವರು ಅವರು ಜಗದೀಶ್ ಚಂದ್ರ ಹಸೀಜಾ ಬ್ರಹ್ಮಕುಮಾರಿ ಸಂಸ್ಥೆಯ ಮಹಾನ್ ಲೇಖಕರು, ಅವರ ಒಡನಾಟದಲ್ಲಿ ಇದ್ದಂಥ ವ್ಯಕ್ತಿ. ಜೊತೆಗೆ ತಮ್ಮ ಸಂಪೂರ್ಣ ಜೀವನವನ್ನು ಬ್ರಹ್ಮಕುಮಾರಿ ಒಂದು ಸಂಸ್ಥೆಗೆ ಸಾಮಾಜಿಕ ಉನ್ನತಿಗೋಸ್ಕರನೇ ಮುಡುಪಾಗಿಟ್ಟಂಥವರು. 48 ವರ್ಷಗಳಿಂದ ಒಂದು ರಾಜಯೋಗ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಜೀವನದ ಮುಂದಿನ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ, ಹುಬ್ಬಳ್ಳಿಯಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇದ್ದು ಅದನ್ನು ತಾವು ಮತ್ತು ಆನಂದಣ್ಣ ಮತ್ತು ಸುರೇಶಣ್ಣ 3 ಜನ ಸೇರಿ ಅದನ್ನ ನಡೆಸ್ತಾ ಇದ್ರಿ ಅಂತ. ಅದರಲ್ಲಿ ಆನಂದಣ್ಣ ಮತ್ತು ಸುರೇಶಣ್ಣ ನಿಮ್ಮ ಜೊತೆಗಿದ್ದರು. ಹಾಗಿದ್ದರೆ ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ 2000 ಪ್ರತಿ ಸೇಲ್ ಆಗ್ತಾಯಿತ್ತು ಅಂತ. ಪ್ರತಿಗಳು ಹೆಚ್ಚಾದಂಗೆಲ್ಲ ಮತ್ತು ನಿಮ್ಮ ಜವಾಬ್ದಾರಿಗಳೆಲ್ಲ ಹೇಗೆ ಹೆಚ್ಚಾಗ್ತಾ ಹೋಯಿತು? ಅಲ್ಲಿ ನನ್ನ ಮುಖ್ಯ ಸೇವೆ ಅಂದರೆ ಲೇಖನಗಳನ್ನು ಸಂಗ್ರಹ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಅಥವಾ ಸರಿಯಾದ ಲೇಖಗಳು, ಯೋಗ್ಯ ಲೇಖಗಳು ಬರದೇ ಹೋದರೆ ಅಥವಾ ಯಾವುದಾದ್ರು ಹಬ್ಬ ಹುಣ್ಣಿಮೆಗಳು ಬಂದರೆ ಆ ಹಬ್ಬ ಹುಣ್ಣಿಮೆಗಳ ಬಗ್ಗೆ ವಿಶೇಷ ಲೇಖನ ಬರೆಯೋದು. ಬಟ್ ನಾನು ನನ್ನ ಹೆಸರಲ್ಲೇ ಬರೀತಿರಲಿಲ್ಲ, ಅಕ್ಕಂದ್ರ ಹೆಸರಿಂದ ಅದು ಪ್ರಿಂಟ್ ಮಾಡ್ತಾಯಿದ್ದೆ. ಯಾಕಂದ್ರೆ ನಮ್ಮದು ಈ ಸಂಸ್ಥೆ ಅಕ್ಕಂದ್ರ ಸಂಸ್ಥೆ ಅಂತ ಅವ್ರ ಹೆಸರು ಹಾಕಿದವರು ಅಂಥವ್ರು ಯೋಗ್ಯರಲ್ಲ ಅಂತಲ್ಲ, ಯೋಗ್ಯತೆ ಇದ್ದವರು. ಬಟ್ ಅವರಿಗೆ ಆ ಯೋಗ್ಯತೆಯನ್ನು ಪ್ರತ್ಯಕ್ಷಪಡಿಸೋದಕ್ಕೆ ಸಮಯದ ಅಭಾವ. ಒಳ್ಳೆಯ ಭಾಷಣಕಾರರು ನಮ್ಮ ಅಕ್ಕಂದ್ರಿದ್ದರು, ಒಳ್ಳೆಯ ಲೇಖಕರು ಇದ್ದರು. ಆದರೆ ಅವರು ಬರೆಯೋದಕ್ಕೆ ಪುರ್ಸೊತ್ತಿಲ್ಲದಿರೋ ಕಾರಣ ನಾನು ಬರೆದ್ಬಿಟ್ಟು ಅವ್ರ ಹೆಸರಲ್ಲಿ ಹಾಕ್ತಿದ್ದೆ. ಅದರಿಂದ ನನಗೂ ಬಹಳ ಸಂತೋಷ ಆಗೋದು. ಅದು ಕಾರಣ, ನಿಮ್ಮ ಹೆಸರು ಹಾಕದೆ ಅವ್ರ ಹೆಸರನ್ನ ಹಾಕೋದಕ್ಕೆ ಏನಾರು ಕಾರಣ ಇದೆಯಾ? ಕಾರಣ ಇದೇನೆ, ಅಕ್ಕಂದ್ರ ಹೆಸರು ಬರಬೇಕು. ಈ ಸಂಸ್ಥೆಗೆ ಅವರು ಮಾಡಿದಂಥ ತ್ಯಾಗ, ಅವರು ಮಾಡುವಂಥ ಸೇವೆ ಹಗಲಿರಲು ದಣಿಯದೆ ಅವರು ಒಂದು ಸಂಸ್ಥೆಯಲ್ಲಿ ಅನ್ಯರ ಉದ್ಧಾರಕ್ಕಾಗಿ, ಆತ್ಮಕಲ್ಯಾಣಕ್ಕಾಗಿ ಏನು ಸೇವೆ ಮಾಡ್ತಾರಲ್ಲ, ಅವ್ರು ಮಾಡೋ ಸೇವೆಗೆ ನಾವು ಮಾಡೋದು ಒಂದು ಸಣ್ಣ ಅಳಿಲು ಸೇವೆ ಇದ್ದಾಗೆ, ಏನೂ ಅಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕಂದ್ರ ಹೆಸರು ಬರಬೇಕು, ಅವರು ಒಂದು ಹೆಸರು ಅಥವಾ ಅವ್ರ ಯೋಗ್ಯತೆ ಜನಕ್ಕೆ ಗೊತ್ತಾಗಬೇಕು, ಓದಿ ಸಂತೋಷ ಪಡಬೇಕು ಅಂತ. ಮತ್ತು ಅವ್ರ ಸಂತೋಷದಲ್ಲಿ ನನ್ನ ಸಂತೋಷ ಭಾಳ ತುಂಬಿರ್ತೈತೆ. ಅದು ಆದಮೇಲೆ ಅದು ಸಂಖ್ಯೆ 2000ರಿಂದ 3000 ಆಯಿತು, 3000ರಿಂದ 5000 ಆಯಿತು. ನಾನು ಇರೋವರೆಗೂ 5000ವರೆಗೂ ಸರ್ಕ್ಯುಲೇಷನ್ ಇತ್ತು. ಮುಂದೆ ಸುಮಾರು 86ನಲ್ಲಿ ನನಗೆ ಯಾಕೋ ಒಂದು ಬಲವಾದ ಸಂಕಲ್ಪ, ವಿಚಾರ ಬರೋಕ್ಕೆ ಶುರುವಾಯಿತು. ಇಷ್ಟು ವರ್ಷ ಇಲ್ಲಿ ಸೇವೆ ಮಾಡಿದ್ದಾಯಿತು, ನಾನು ಹೆಡ್ ಕ್ವಾರ್ಟರ್ನಲ್ಲಿ ಸೇವೆ ಮಾಡಬೇಕು, ಮೌಂಟ್ ಅಬುನಲ್ಲಿ ಇರಬೇಕು ಅನ್ನುವಂಥ ಸಂಕಲ್ಪ. ಯಾಕಂದ್ರೆ ನನಗೆ ಮೊಟ್ಟ ಮೊದಲು ಭಗವಂತನ ಮಿಲನ ಮಾಡಿದಾಗ ಆ ಒಂದು ಶಿವನ ಪರಿವಾರ ಇತ್ತಲ್ಲ, ಆ ಪರಿವಾರದಲ್ಲಿ ನಾನು ಒಬ್ಬನು ಅನ್ನುವಂಥದ್ದು ನನಗೆ ಖಡಾಖಂಡಿತವಾಗಿ ನಂಬಿಕೆ ಆಗಿತ್ತು. ಅದಕ್ಕೆ ನಾನು ಇಲ್ಲೇ ಇದ್ದವನು, ನಾನು ಇಲ್ಲಿಯವನು ಅನ್ನುವಂಥದ್ದು ಫೀಲಿಂಗ್ ಆವಾಗ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಈ ಮಧ್ಯೆ ನನಗೆ ಸ್ವಲ್ಪ ಈ ಮೌಂಟ್ ಅಬು ಬಹಳ ನೆನಪಾಗ್ತಿತ್ತು. ಅಲ್ಲಿ ಹೋಗಬೇಕು ಅಂತ. ಅಂಥ ಸಮಯದಲ್ಲಿ ಈ ನಡುವೆ 1983ರಲ್ಲಿ ನಾನು 3 ತಿಂಗಳು ಇಲ್ಲೇ ಸೇವೆ ಮಾಡೋದಕ್ಕೆ ಬಂದಿದ್ದೆ ಅಬುವಿನಲ್ಲಿ. ಆ ಸೇವೆಯಲ್ಲಿ ಬಂದಾಗ ನಾನು ಲಿಟ್ರೇಚರ್ ಅಲ್ಲಿ ಸೇಲ್ಸ್ ಕೌಂಟರ್, ಲಿಟ್ರೇಚರ್ ಡಿಪಾರ್ಟ್ಮೆಂಟಲ್ಲೇ ಸೇವೆ ಮಾಡ್ತಾಯಿದ್ದೆ. ಅಲ್ಲಿ ನಿಮಿತ್ತರಾದವ್ರನ್ನ ಕೇಳಿದೆ, ನಾನು ಇಲ್ಲೇ ಇರಬೇಕಂತಿದ್ದೀನಿ ಅಂತ. ನೋಡಪ್ಪ, ನೀನು ಸಮರ್ಪಿತ ಆಲ್ರೆಡಿ, ನೀನು ಇಲ್ಲಿದ್ದರೂ ಅಷ್ಟೇ, ಅಲ್ಲಿದ್ದರೂ ಅಷ್ಟೇ. ಅಲ್ಲದೆ ನಿಮ್ಮ ಸಮರ್ಪಿತವಾದಂಥ ನಿಮ್ಮ ಹೆಸರು ಇಲ್ಲೇ ಇರ್ತದೆ. ನೀವು ಮಧುಬನ್ ನಿವಾಸಿಗಳೇ, ಆದರೆ ನೀವು ಅಲ್ಲೇ ಸೇವೆಯಲ್ಲಿದ್ದೀರಿ. ಬಟ್ ಇಲ್ಲಿ ಬರಬೇಕಂದ್ರೆ ನೀವು ಅಲ್ಲಿಯವರಿಂದ ನೀವು ಪರ್ಮಿಷನ್ ತೊಗೊಂಬರ್ಬೇಕು. ನಿಮ್ಮ ನಿಮಿತ್ತರಿರ್ತಾರಲ್ಲ, ಅವರು ನಮಗೆ ಲೆಟ್ರ್ ಬರೆದು ಕೊಡಬೇಕು, ಅಂದ್ರೆ ಇಲ್ಲಿ ಇರಿಸ್ಕೊಳಾಗ್ತದೆ, ದಾದಿ ಇರಿಸ್ಕೊಳ್ತಾರೆ. ಸರಿ ಅಂತ ಅವಾಗ ಹೊರಟೋದೆ. ಮುಂದೆ 86
ಆರಂಭದ ಸಮಯದಲ್ಲಿ ನಾನು ಬಹಳ ಸಂಕಲ್ಪ ಬರೋಕ್ಕೆ ಶುರುವಾಯಿತು, ನಾನು ಹೋಗಬೇಕು ಅಂತ. ಆಗ ನಾನು ಏನು ಮಾಡಿದೆ ಅಂದರೆ, ಅಷ್ಟರಲ್ಲಿ ನಾನು ಸಾಮಾನ್ಯವಾಗಿ ನಾನು ಯಾವುದನ್ನು ಅರಿತಿದ್ದೀನೋ, ಭಗವಂತ ನನಗೆ ಯಾವ ಕಲೆ ಕೊಟ್ಟಿದ್ದಾನೋ ಅಥವಾ ನಾನು ಯಾವ ಕಾರ್ಯ ಮಾಡ್ತೀನೋ ಅದನ್ನೆಲ್ಲವನ್ನು ನನ್ನ ಜೊತೆಗಾರರಿಗೆ ನಾನು ಕಲಿಸ್ಕೊಡ್ತೀನಿ. ಉದಾಹರಣೆಗೆ ಬರೆಯೋದಾಗಲಿ, ಎಡಿಟಿಂಗ್ ಆಗಲಿ, ಪ್ರಿಂಟಿಂಗ್ ಮಾಡೋದಾಗಲಿ. ಈ ಆನಂದ್ ಅಂತ ಅವ್ರು ಇದ್ರಲ್ಲ, ಅವರು ಒಳ್ಳೆ ಬುದ್ಧಿವಂತರು, ಅವ್ರಿಗೆ ಬರೆಯೋ ಕಲೆ ಇತ್ತು. ಅವ್ನಿಗೆ ಆರ್ಟಿಕಲನ್ನು ಹೇಗೆ ಸೆಲೆಕ್ಷನ್ ಮಾಡಬೇಕು, ಭಾಷೆಯನ್ನು ಹೇಗೆ ಸುಧಾರಣೆ ಮಾಡಬೇಕು, ತಪ್ಪುಗಳನ್ನು ಪ್ರೂಫ್ ರೀಡಿಂಗ್ ಅಂತಾರೆ ಅದನ್ನ ಹೆಂಗೆ ಮಾಡಬೇಕಂತ ಅವ್ರಿಗೆ ಕಲಿಸ್ಕೊಟ್ಟೆ. ನಮ್ಮ ಸುರೇಶ್ ನನಗೆ ಅವ್ರ ಕಂಪೋಸ್ ಅಂತೂ ಬಂದೇ ಬರ್ತಿತ್ತು, ಕಂಪೋಸ್ ಜೊತೆ ಪ್ರಿಂಟ್ ಹೇಗೆ ಮಾಡಬೇಕು ಅದನ್ನ ಅವ್ರಿಗೆ ಕಲಿಸ್ಕೊಟ್ಟಿದ್ದೆ. ಹೀಗಾಗಿ ನಾನು ಇಲ್ಲದೆ ಹೋದರೂ ಈಶ್ವರನ ಕಾರ್ಯ ನಿಲ್ಲಬಾರ್ದು ಅನ್ನೋ ಹಾಗೆ ನಾನು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ರೆಡಿ ಆದಮೇಲೆ ಮುಂದೆ ನಾನು ಒಂದು ಸಲ ಅನಿಮಿತ್ತರಾದಂಥ ನಮ್ಮ ಬಸವರಾಜಣ್ಣವ್ರ ಹತ್ರ ಹೋಗಿ ಹೇಳಿದೆ, ಹೀಗೆ ನಾನು ಮಧುಬನದಲ್ಲಿ ಇರಬೇಕಂತ ಆಸೆ ಇದೆ, ನಾನು ದಯವಿಟ್ಟು ಪರ್ಮಿಷನ್ ಕೊಡ್ರಿ ಅಂತ. ಅವರು ಯಾಕಪ್ಪ ಹೋಗ್ತೀಯಾ, ಇದು ಮಧುಬನ ಅಲ್ಲ, ಇಲ್ಲೂ ಸೇವೆ ಅಲ್ಲೂ ಸೇವೆ, ಯಾವುದಾದ್ರೂ ಭಗವಂತನ ಸೇವೆ ಅಲ್ಲ. ಇಲ್ಲ ಅಂದರೆ ನನ್ನ ಬಲವಾದ ಇದೆ, ಹೋಗಬೇಕು ಅಂತ ಬಹಳ ಆಸೆ ಇದೆ, ನಾನು ಅಲ್ಲಿ ಹೋಗಬೇಕು, ನೀವು ಲೆಟ್ರ್ ಕೊಡ್ರಿ ಅಂತ. ಸರಿ ಅಂತ ಅವರು ಒಂದು ಪತ್ರ ಕೊಟ್ಟರು, ಕಾಗದ ಕೊಟ್ಟು ಕೈಯಲ್ಲಿ 500 ರೂಪಾಯಿ ಕೊಟ್ಟರು, ಹೋಗು ಈ ಲೆಟ್ರದ ಅದಕ್ಕೆ ಕೊಡು, ಅಲ್ಲಿ ಇರಿಸ್ಕೊಳ್ತಾರೆ ಸೇವೆಗೆ. ಮುಂದೆ ಅವರು ನೀನೇನಾದರೂ ಲೈಕ್ ಆದರೆ ಅವರು ಇಷ್ಟ, ನಾನು ಇಲ್ಲೇ ಇರಿಸ್ಕೊತೀನಿ ಅಂದರೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂತ ನಾನು ಬಂದು ಮತ್ತೆ ಪುನಃ ಆ ಸಾಹಿತ್ಯ ವಿಭಾಗದಲ್ಲಿ ನಾನು ಸೇವೆ ಮಾಡಿದೆ. ಅಲ್ಲೂ ಮತ್ತೆ ಒಂದು 3 ತಿಂಗಳು ಸೇವೆ. 3 ತಿಂಗಳಾದಮೇಲೆ ಅಲ್ಲಿಂದ ಬೇರೆ ಕಡೆ ವಾಪಸ್ ಹೋಗಬೇಕಾಗತ್ತೆ ಸೇವಾದಾರಿಗಳು. ಆಗ ನಾನು ಒಂದು ದಿವಸ ದಾದಿ ಹತ್ರ ಹೋದೆ. ದಾದಿ ಹತ್ರ ಹೋಗ್ಬಿಟ್ಟು, ದಾದಿ ನಾನು ಇಲ್ಲೇ ಮಧುಬನದಲ್ಲಿ ಇರಬೇಕು ಅಂತೀನಿ. ಅಷ್ಟರಲ್ಲಿ ಮೋಹಿನಿ ಬೇನ್ ಅಂತಿದ್ರು, ಅವ್ರ ದಾದಿ PA. ಅವ್ರು ನನಗೆ ತುಂಬ ಪರಿಚಯ, ನಮ್ಮ ಪರಿವಾರಕ್ಕೆ ಭಾಳ ತುಂಬ ಪರಿಚಯ. ಅವ್ರಿಗೆ ಗೊತ್ತಿತ್ತು ನಾನು ಆಶ್ರಮದಲ್ಲಿ ಇರ್ತೀನಿ ಅಂತ. ಆಗ ಅವ್ರು ಕೇಳಿದ್ರು, ಯಾಕೆ ಏನು ಅಂತ. ಇಲ್ಲ, ನಾನು ಮಧುಬನದಲ್ಲಿ ಇರಬೇಕು ಅಂತ. ಆಗ ಅವರು ದಾದಿ ಕೇಳಿದ್ರು, ಯಾರು ಇವರು ಅಂತ. ಅದಕ್ಕೆ ಅವ್ರು ಹೇಳಿದರೆ, ಇವನು ಹುಬ್ಬಳ್ಳಿ, ಇವನ ಹೆಸರು ಮಹೇಶ, ಇವರ 2 ತಂಗಿಯವರು ಸಮರ್ಪಿತರಾಗಿದ್ದಾರೆ, ಇವ್ರ ಪರಿವಾರ ಎಲ್ಲ ಧ್ಯಾನದಲ್ಲಿದೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದಾಗ, ಸರಿ ಏನು ಅಂತ, ನಾನು ಇಲ್ಲೇ ಇರ್ತೀನಿ ಅಂತ. ಹಾಗಾದ್ರೆ ಅವ್ರು ಹೇಳಿದ್ರು, ನಿಮ್ಮ ಬಸವರಾಜ್ ಬರಲಿ ಮಾತಾಡ್ತೀನಿ ಅಂತ. ಅಷ್ಟರಲ್ಲಿ ಮೃತ್ಯುಂಜಯ ಅಣ್ಣ ಅಲ್ಲಿಂದ ಬಂದು ಪಕ್ಕದಲ್ಲಿ. ಮೃತ್ಯುಂಜಯ್ ಅವ್ರು ಹೇಳಿದ್ರು, ಮೃತ್ಯುಂಜಯ್ ದೇಖೋ ಯೇ ಭಾಯಿ ಕೇತಾ ಯहीं रहूँगा. ಅವಾಗ ಅವರು, ದಾದಿ ये तो अच्छी तरह मैं जानता हूँ, ये तो महेश है ऐसा ऐसा, तो क्या करे. वो कहता है मैं यहीं रहूँगा. दादी ये तो प्रिंटिंग का सब जानता है. ಮುಂಚೆ ಗೊತ್ತಿತ್ತು, ಹಂಗಾಗಿ ಅವ್ರಿಗೂ ಅವ್ರು ಅಚ್ಚಾ. ಆಗ ತಕ್ಷಣ ಸರಿ, ಹಾಗಾದರೆ ಇವನ್ನ ದಿಲ್ಲಿ ಕಳಿಸು ಅಂತ. ದಿಲ್ಲಿ ಕೃಷ್ಣಾನಗರ, ಅಲ್ಲೇ ನಮ್ಮ ಸಾಹಿತ್ಯ ವಿಭಾಗದ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿತ್ತು ಕೃಷ್ಣಾನಗರದಲ್ಲಿ. ಇಲ್ಲೇ ಶಾಂತಿವನದಲ್ಲಿದೆಯಲ್ಲ, ಜ್ಞಾನಾಮೃತ ಪ್ರೆಸ್ ಇದೆಯಲ್ಲ, ಅದು ದಿಲ್ಲಿ ಕೃಷ್ಣಾನಗರದಲ್ಲಿತ್ತು. ಇದೇ ಆತ್ಮ ಪ್ರಕಾಶ್ ಅವರು ಅಲ್ಲಿ ಒಬ್ಬರೇ ಇದ್ದರು. ಅದಕ್ಕೆ ಅವ್ರು ಹೇಳಿದ್ರು, ಠೀಕ್ ಹೇ ಆತ್ಮ ಪ್ರಕಾಶ್ ಭಾಯಿ ಅಕೇಲಾ ಹೇ, ಇಸ್ಕೋ ವಹಾ ಭೇಜ್ ದೋ ಅಂತ, ಇವನ್ನ ಅಲ್ಲಿ ಕಳಿಸು ಅಂತ ಹೇಳಿದ್ರು. ಅದಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ, ನಾನು ಮಧುಬನದಲ್ಲೇ ಇರಬೇಕಂತ ಬಂದಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಂತ. ಅವಾಗ ಹೇಳಿದ್ರು, ನೋಡು ಇಷ್ಟೊಂದು ದೊಡ್ಡ ಕಾರೋಬಾರ ಇದೆ, ಹಿಂದಿ, ಇಂಗ್ಲೀಷು, ಚಿತ್ರಗಳು ಇಷ್ಟೆಲ್ಲ ಪ್ರಿಂಟ್ ಆಗ್ತವೆ, ಅವನು ಒಬ್ಬನೇ ಇದ್ದಾನೆ, ನೀನು ಅವನು ಸ್ವಲ್ಪ ಸಹಾಯ ಮಾಡು ಅಂತ. ನಾವು ಒಂದು ಸಲ ಹುಡುಗ ಬುದ್ಧಿಯಲ್ಲ, ನೈ ದಾದಿ ಮುಜೆ ಯहीं रहना है. ಆವಾಗ ದಾದಿ ಹೇಳಿದ್ರು ಬಹಳ ಪ್ರೀತಿಯಿಂದ, देखो महेश 1 साल के लिए जाओ, 1 साल के बाद तुमको यहीं बुलाएंगे. ನಮ್ಮ ದಾದಿ ಮೇಲೆ ನಂಬಿಕೆ, ಭಾವನೆ ಅಲ್ಲ, ವಿಶ್ವಾಸ. ಅಷ್ಟು 1 ವರ್ಷ ಏನು ಮಹಾ, ಟೀಕೆ ದಾದಿ. ಅಷ್ಟರಲ್ಲಿ ಇದು ಎಲ್ಲ ಆಂಗನದಲ್ಲಿ, ಈ ನೀವು ಅಲ್ಲಿ ಆಂಗನದಲ್ಲಿ, ಆಂಗನ ಅಂದರೆ ಒಂದು ಇದು ಇದೆ, ಮೌಂಟ್ ಪಾಂಡವಭವನದಲ್ಲಿ ಒಂದು ಇದು ಆಂಗನ ಅಂತಿದೆ, ಅಂಗಳ ಅಂತೀವಲ್ಲ ನಾವು, ಅದೇ ಅಲ್ಲಿದೆ. ಅಲ್ಲೇ ಎದುರುಗಡೆ ದಾದಿ ಆಫೀಸು, ಆ ಮುಂದುಗಡೆನೆ ನಾನು, ದಾದಿ, ಮೃತ್ಯುಂಜಯ ಬಾಯಿ ಇದ್ದೆ. ಆ ಮೂಲೆಯಲ್ಲಿ ಒಂದು 3-4 ಜನ ಮಧು ನಿವಾಸಿಗಳು ನಿಂತಿದ್ರು. ಠೀಕ್ है दादी 1 साल के लिए है तो मैं जाऊँगा ಅನ್ನಲ್ಲ. ಅವ್ರು ಅಲ್ಲಿದ್ದವರು ಫಸ್ ಗಯ ಬಕ್ರಾ ಅಂದ್ರೆ ಅವರು ಅಲ್ಲಿದ್ದವರು. ನನ್ನ ಕಿವಿಗೇನೋ ಕೇಳಿಸ್ತು, ಬಟ್ ನನಗೆ ಅದು ಅರ್ಥ ಆಗಲಿಲ್ಲ. ಅವ್ರು ತಮ್ಮ ನಗಕ್ಕೆ ಶುರು ಮಾಡಿದರು, ಅವರು ಮಧುವ ನಿವಾಸಿಗಳು. ಆಯಿತು, ದಾದಿ ಹೇಳಿದ್ರು ಮೃತ್ಯುಂಜಯ ಬಾಯಿ, ಇಸ್ಕೋ ಲೇ ಜಾओ ದಿಲ್ಲಿ ಛೋಡಾವ ಅಂತ. ಅವರು ನೆಕ್ಸ್ಟ್ ಡೇನೇ
ನನ್ನ ಕರ್ಕೊಂಡು ಅವರು ದಿಲ್ಲಿ ಬಂದುಬಿಟ್ರು ಮೃತ್ಯುಂಜಯಣ್ಣವರು. ಹ್ಞೂ ಯಾಕೆ ಅವ್ರಿಗೆಲ್ಲ ಗೊತ್ತಲ್ಲ, ನನಗೆ ಗೊತ್ತಿಲ್ಲ 1 ವರ್ಷ ಏನು ಮಹಾ ಅಂತ. ಅವ್ರ ಪ್ಲ್ಯಾನೇ ಬೇರೆ. ಇವನ್ನ ಅಲ್ಲೇ ಇರಿಸ್ಬೇಕಂತ ಅವರು, ಯಾಕಂದ್ರೆ ಅಲ್ಲಿ ಒಬ್ಬರು ಹ್ಯಾಂಡ್ ಬೇಕಾಗಿತ್ತು. ಅಲ್ಲಿ ಕರ್ಕೊಂಡೋದ್ರು. ಸರಿ, ನಾನು ಕೃಷ್ಣಾನಗರದಲ್ಲಿ ಹೋದರು. ಅಲ್ಲಿ ಹೋದರೆ ಅವೆಲ್ಲ ಹಳಬರು. ಈ ಆತಂ ಪ್ರಕಾಶ್ ಭಾಯ್, ಮಮ್ಮ ಬಾಬಾ ಅವ್ರ ಕಾಲದವರು. ಇನ್ನೊಬ್ಬರು ಸತ್ಯನಾರಾಯಣ ಭಾಯ್ ಅಂತಿದ್ರು, ಅವರು ಮಮ್ಮ ಬಾಬಾ ಅವ್ರ ಕಾಲದವರು. ಇನ್ನೊಬ್ರು ರಾಮ್ ನಿವಾಸ್ ಅಂತ, ಅವರು ಮಮ್ಮ ಬಾಬಾ ಅವ್ರ ಕಾಲದವರು. ಇನ್ನೊಬ್ರು ಜಗರೂಪ್ ಅಂತ, ಅವರು ಚಿತ್ರಶಾಲೆ ಸಂಭಾಲನೆ ಮಾಡ್ತಾರೆ, ಅವರು ಹಳಬರು. ಅಲ್ಲಿ ಎಲ್ಲಕ್ಕಿಂತ ಚಿಕ್ಕವನು ನಾನೇ. ಅಲ್ಲದೆ ಅವರು ಹಿಂದಿ, ಒಬ್ಬರು ಪಂಜಾಬಿ, ಒಬ್ಬರು ಯು ಪಿ ಅವರು, ಇವರು ಮುಲ್ತಾನಿ ಆತಂ ಪ್ರಕಾಶ್ ಭಾಯ್. ಆತಂ ಪ್ರಕಾಶ್ ಭಾಯ್ ಎಷ್ಟು ಫಾಸ್ಟಾಗಿ ಹಿಂದಿ ಮಾತಾಡ್ತಾರಂದರೆ, ಅಥವಾ ಮಾತಾಡ್ತಿದ್ರಂದರೆ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಸುಮಾರು 3 ತಿಂಗಳವರೆಗೂ ಅವ್ರು ನನಗೇನು ಸೇವೆ ಕೊಡಲಿಲ್ಲ. ನನ್ನಷ್ಟಕ್ಕೆ ನಾನೇ ಹೋಗೋದು, ಊಟ ಮಾಡೋದು, ಕೂತ್ಕೊಳ್ಳೋದು, ನೋಡೋದು, ಏನು ಮಾಡಬೇಕು ನನಗೆ ಚಿಂತೆ ಆಯಿತು. ದಿನ ರಾತ್ರಿ ಮಲಗಬೇಕಾದ್ರೆ बाबा मैंने क्या पाप किया है, मुझे क्यों यहाँ लेके आया. एक तो इन लोगों की भाषा समझ में नहीं आती. ಹಾಂ, ಮೊದಲೇದ್ದು ಭಾಷೆ ಅರ್ಥ ಆಗ್ತಿಲ್ಲ, ಎರಡನೇದು ಇವ್ರು ಸೇವೆ ಕೊಡ್ತಾಯಿಲ್ಲಲ್ಲ. ಹೇಗೆ ನಾನು ನಿನ್ನ ಯಜ್ಞದಲ್ಲಿ ಅನ್ನ ತಿಂದು ಬದುಕಿರಲಿಲ್ಲ ಅಂತ. ಕೊನೆಗೆ 1 ತಿಂಗಳವರೆಗೂ ನಾನು ನೋಡಿದೆ, ಇವ್ರು ಏನು ಕೆಲಸ ಕೊಡಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಆ ಒಂದು ಬಿಲ್ಡಿಂಗ್ 3 ಅಂತಸ್ತು ಬಿಲ್ಡಿಂಗ್, ಅದು ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇರೋದು. ಅದು ತಿಂಗಳಿಗೊಂದು ಸಲನೂ ಕಸ ಗುಡಿಸ್ತಿರ್ಲಿಲ್ಲ. ಆಫೀಸ್ನಲ್ಲಿ ಟೇಬಲ್ ಕುರ್ಸಿ ಯಾರೂ ಕ್ಲೀನ್ ಮಾಡ್ತಿರ್ಲಿಲ್ಲ. ಅವೆಲ್ಲ ಧೂಳು ಇವೆಲ್ಲ. ನನಗೆ ಭಾಳ ನೋವಾಯ್ತು. ಬಾಬಾನ ಪ್ರೆಸ್ಸು ಈ ಥರ ಅಂತ. ಅದಕ್ಕೆ ನಾನು ಆವತ್ತಿನಿಂದ ಬೆಳಿಗ್ಗೆ ದಿನ 6 ಗಂಟೆಗೆ ಎದ್ದುಬಿಟ್ಟು ಆ 3 ಅಂತಸ್ತುಗಳು, ರೂಮು, ಸ್ಟೆಪ್ಸ್, CD, ಆಫೀಸ್ ಎಲ್ಲ ಕಸ ಗುಡ್ಸೋಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ ಟೇಬಲ್ಲು ಕುರ್ಸಿ ಎಲ್ಲ ಕ್ಲೀನ್ ಮಾಡೋದು ಇದೆ. ಆಮೇಲೆ ಅಲ್ಲೇ ಕೂತ್ಕೊಳ್ಳೋದು. ಆಮೇಲೆ ಆಫೀಸ್ನಲ್ಲಿ ದಿನ 100 ಎಮ್ಮೋ ಬರೋದು, ಜ್ಞಾನಾಮೃತ ಓಲ್ಡ್ ರಿನ್ಯೂವಲ್ಗೆ. ಆಫೀಸ್ನಲ್ಲಿ ಪೋಸ್ಟ್ ಮನ್ನಿಂದ ಎಮ್ಮೋ ತೊಗೊಳ್ಳೋರು ಯಾರು ಇರ್ತಿರ್ಲಿಲ್ಲ. ಅವ್ರು ಸತ್ಯನಾರಾಯಣ ಅಂತ ಒಬ್ಬರು, ಅವ್ರ ವಯಸ್ಸಾಗ್ಬಿಟ್ಟಿತ್ತು, ಅವ್ರಿಗೆ ಕೈ ನಡುಗ್ತಾ ಇದ್ದು, ಬರೆಯೋಕ್ಕಾಗ್ತಿರ್ಲಿಲ್ಲ. ಆವಾಗ ಯಾರೋ ಬರೋರು ಅಂದರೆ ಈ ಆತಂ ಪ್ರಕಾಶ್ ಅವರ ಅಣ್ಣ ಒಬ್ಬರಿದ್ದರು, ವರ್ಲ್ಡ್ ರಿನ್ಯೂವಲ್ ನೋಡ್ಕೊಳ್ಳೋರು. ಅವ್ರು ಬರೋರು, ಅವರು ಸೈನ್ ಮಾಡಿಬಿಟ್ಟು ಇದು ದುಡ್ಡು ತೊಗೊಂಡು ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡೋರು. ಇನ್ನು ಅವರು ಇನ್ನೊಬ್ಬರು ಬರೋರು, ಅವ್ರು ತೊಗೊಳೋರು. ಈಗ ಅದಕ್ಕೆ ಯಾರೂ ವಾರಿಸರು ಇಲ್ಲದೆ ಕಾಣಿಸ್ತು. ಯಾಕಂದರೆ ಈಗ ಫಾರಮ್ ಎಮ್ಮೋ ತೊಗೊಂಡ್ಮೇಲೆ ಆ ಹಿಂದ್ಗಡೆ ಒಂದು ಇದು ಇರ್ತದೆ, ಅಡ್ರೆಸ್ಸಿಂದ ಅವ್ರು ಬರೆದಿದ್ದಿರುತ್ತೆ, ಅದನ್ನ ಕಟ್ ಮಾಡಿ ಇವ್ರು ತೊಗೊಳ್ಬೇಕು. ಇವ್ರು ಯಾರೂ ತೊಗೊಳ್ತಾ ಇರಲಿಲ್ಲ, ಅಥವಾ ತೊಗೊಂಡ್ರು ಅದರಲ್ಲಿ ಕೆಲವ್ರು ಬರೆದಿರೋದಿಲ್ಲ. ಆ ಮೇನ್ದೆಲ್ಲ ನೋಡಿಬಿಟ್ಟು ಅದನ್ನು ಬರ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಮತ್ತು ಭಾಳಷ್ಟು ಕಂಪ್ಲೇಂಟ್ ಬರ್ತಿತ್ತು ಜನಗಳಿಂದ, ಸೆಂಟ್ರ್ಗಳಿಂದ. ನಮ್ಮ ಮ್ಯಾಗ್ಝಿನ್ ಬಂದಿಲ್ಲ, ನಿಮ್ಮದು ಇದು ಬಂದಿಲ್ಲ, ರಿಸಿಪ್ಟ್ ಬಂದಿಲ್ಲ, ಹಾಗೆ ಈಗ ಅಂತ. ಮತ್ತು ನನಗೆ ಇದೆಲ್ಲ ಇದು ಹುಬ್ಬಳ್ಳಿಯಲ್ಲಿ ಅನುಭವ ಇತ್ತಲ್ಲ, ಅಕೌಂಟ್ಸಿಂದು, ಬ್ಯಾಂಕಿಗೆ ಹೋಗೋದು, ಡ್ರಾಫ್ಟು, ಚೆಕ್ಸು. ಅದಕ್ಕೆ ನನಗೆ ಭಾಳ ಇದು ಅಂದರೆ ನೋವಾಗಕ್ಕೆ ಶುರು ಆಯಿತು. ಬಾಬಾನ ಮನೇಲಿ ಇಷ್ಟೊಂದು ಹಾಳಾಗಿ ಹೋಗ್ತಿದೆಯಲ್ಲ ಅಂತ. ಏನು ಮೇಂಟೈನ್ ಇರಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಒಂದು ರಿಜಿಸ್ಟ್ರ್ ನಾನೇ ಡಿಸೈಡ್ ಮಾಡಿದೆ. ಇವ್ರು ಯಾರು ಕೊಡದೆ ಹೋದ್ರೆ ಏನಾಯ್ತು, ನನಗಂತೂ ಇಲ್ಲಿ ಇರಬೇಕಾಗಿದೆ. ದಾದಿ ಕಳಿಸಿದೆ, 1 ವರ್ಷ ಹೇಗಾದರೂ ನಾನು ಇಲ್ಲಿ ಇರಬೇಕಲ್ಲ. ಅದಕ್ಕೋಸ್ಕರ ನಾನೇ ಒಂದು ರಿಜಿಸ್ಟ್ರ್ ತೊಗೊಂಡು ಬಂದೆ ಮಾರ್ಕೆಟ್ನಿಂದ. ರಿಜಿಸ್ಟ್ರ್ ನನಗೆಲ್ಲ ಗೊತ್ತಿತ್ತಿಲ್ಲ, ಈ ವಿಶ್ವ ನವನಿರ್ಮಾಣದೆಲ್ಲ ಅನುಭವ ಇತ್ತಲ್ಲ, ಅದನ್ನೆಲ್ಲ ನಾನು ಎಲ್ಲ ರಿಜಿಸ್ಟ್ರ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಬಂದು ಎಮ್ಮೆಗಳನ್ನು ನಾನೇ ಕೂತ್ಕೊಂಡು ಸೀಲ್ ಹಾಕಿ ರಬ್ಬರ್ ಸ್ಟ್ಯಾಂಪ್ ಹಾಕ್ಬಿಟ್ಟು ತೊಗೊಳಕ್ಕೆ ಶುರು ಮಾಡಿದೆ. ಸಿಸ್ಟಮೆಟಿಕಲಿ ಅಡ್ರೆಸ್ ಬರ್ಕೊಳ್ಳೋದು. ಯಾಕೆ ಇದು ಬಾಬಾ ಮೊದಲೇ ನನಗೆ ಅನುಭವ ಮಾಡಿಸಿರೋ ಕಾರಣ ಅವೆಲ್ಲ ಪ್ರತಿಯೊಂದು ಫಾರಮ್ ನೋಡಿ ಅಡ್ರೆಸ್ ಇಲ್ಲಂದು ಬರ್ಕೊಂಡು ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಚೆಕ್ಸು, ಡ್ರಾಫ್ಟ್ಸು ಬಂದುವೆಲ್ಲ ನಾನು ಫಿಲಪ್ ಮಾಡಿ ಬ್ಯಾಂಕಿಗೆ ಕೊಡೋದು, ಇದನ್ನೆಲ್ಲ ಮಾಡಿದೆ. ಅವ್ರು ಭಾಳ ಖುಷಿ ಆಗಿಬಿಟ್ರು. ಒಂದೇ ಒಂದು ತಿಂಗಳಲ್ಲಿ ನನ್ನ ಆಫೀಸೆಲ್ಲ ಸೆಟಪ್ ಮಾಡಿದೆ, ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಒಂದೊಂದು ಎಲ್ಲ ಈಗ ಪರ್ಚೇಸಿಂಗು, ಲೇಬರ್ ಮೇಂಟೆನೆನ್ಸು, ಪ್ರೆಸ್ನಲ್ಲಿ ಪ್ಲೇಟ್ ಮಾಡಿಸ್ಬೇಕಾದ್ರೆ ಬೇರೆ ಕಡೆ ಅದನ್ನ ತೊಗೊಂಡು ಹೋಗೋದು, ಇದನ್ನೆಲ್ಲ ನಾನು ಮಾಡೋದು. ಮೋರ್ ದ್ಯಾನ್ 70% ಎಲ್ಲ ಜವಾಬ್ದಾರಿ ಬಾಬಾ ನನಗೆ ಕೊಟ್ಟು, ಅಂದರೆ ನಾನೇ ತೊಗೊಂಡೆ ಮಾಡ್ಕೊಂಡು ಹೋಗ. ಭಾಳ ಅವ್ರಿಗೇನು ಮಾತು, ಯಾಕಂದರೆ ಆತಂ ಪ್ರಕಾಶ್ ಒಬ್ಬರೇ ಇರೋ ಕಾರಣ ಅವರು
ಜಗದೀಶ್ ಭಾಯ್ ಅವ್ರ ಹತ್ರ ಹೋಗ್ಬೇಕಾಗ್ತಿತ್ತು. ಅಲ್ಲಿ ಮಷಿನಿಂದ ಕಂಪೋರ್ಟ್ ಮಾಡ್ತಾರಲ್ಲ, ಕಂಪ್ಯೂಟರಿಂದ ಅಲ್ಲಿ ಹೋಗ್ಬೇಕಾಗ್ತಿತ್ತು. ಹೀಗಾಗಿ ಉಳಿದ ಕೆಲಸ ಮಾಡೋರು ಯಾರೂ ಇರ್ತಿರಲಿಲ್ಲ. ಆಯಿತು. ಆಮೇಲೆ ನಾನು ಯಾವಾಗ ಕೆಲಸ ಸಿಗೋಕ್ಕಿಂತ ನಾನು ಹುಡ್ಕೊಳ್ಳೋಕ್ಕಿಂತ ಮುಂಚೆ ದಿನ ಬಾವಾಗಿ ಹೇಳ್ತಿದ್ದೆ, ಬಾಬಾ ಮಲಗಬೇಕಾದ್ರೆ ನಾನು ಯಾಕೆ ಇಲ್ಲಿ ಕರ್ಕೊಂಬಂದೀಯ, ಏನಂತ ನನಗೇನು ಸೇವೆ ಇಲ್ಲ, ಯಾಕೆ ಇಲ್ಲೇ ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಅವಾಗ ನನಗೆ ದಿನಾಲು ಬೆಳಗ್ಗೆ 2-2:15 ಮಧ್ಯದಲ್ಲಿ ಮಮ್ಮ ಬಾಬಾ ಒಂದು ಕಡೆ ಕಾಣೋರು. ಬಚ್ಚೆ तुम सोचो नहीं, तुम्हारे से विशेष सेवा लेने के लिए हम लेके आए. ಹೀಗೆ 3-4 ದಿವಸ ಕಂಟಿನ್ಯೂಸ್ ನಾನು ಅಳ್ತಾ ಇದ್ದೆ. ಯಾಕಂದರೆ ಒಂದು ಭಾಷೆ ಬರ್ತಿರಲಿಲ್ಲ, ಇನ್ನೊಂದು ಇವರೇನು ನಾನು ದಕ್ಷಿಣ ಭಾರತದವನು ಅಂತೇಳಿ ನನಗೆ ಊಟಕ್ಕೆ, ಯಾಕಂದರೆ ಇವು ಎಲ್ಲ ನೋಡ್ಕೊಂಡು ಹೋಗ್ಬೇಕು 1 ಗಂಟೆ ಆಗೋದು, ಇವರೆಲ್ಲ 12 ಗಂಟೆಗೆ ಊಟ ಮಾಡೋರು. ನನಗೋಸ್ಕರ ಕೇವಲ ಅನ್ನ ಸಾರು ಬಿಟ್ಬಿಡೋರು. ನಮಗೆ ಅನ್ನ ಸಾರು ಊಟ ಮಾಡಿ ಅಭ್ಯಾಸ ಇಲ್ಲ, ಯಾಕಂದ್ರೆ ನಾವು ಕರ್ನಾಟಕದಲ್ಲೂ ಕೂಡ ಅವರೇನು ಕರ್ನಾಟಕದಲ್ಲೂ ಬರೀ ಅನ್ನ ಸಾರು ಊಟ ಮಾಡೋರು ಅಂತ. ಬಟ್ ಕರ್ನಾಟಕದಲ್ಲಿ ನಮ್ಮ ಭಾಗ ಏನಿದೆಯಲ್ಲ, ನಾವು ಈ ಜೋಳದ ರೊಟ್ಟಿ ಜನ, ಜೋಳದ ರೊಟ್ಟೆ ಪಲ್ಯ, ಈ ಅಕ್ಕಿ ಅನ್ನ ಅಂತೂ ನಾವು ಕೇವಲ ಹಬ್ಬಗಳಲ್ಲಿ ಮಾತ್ರ ಮಾಡೋದು. ಹೀಗಾಗಿ ನನಗೆ ಅದು ಅನ್ನ ಹೋಗೋಲ್ಲ. ನಾನು ಒಂದು ಸಲ ಕೇಳಿದೆ ಅವ್ರ ಹತ್ರ, ನೀನು ದಕ್ಷಿಣ ಭಾರತನಲ್ಲಿ ನೀವು ಬರೀ ಅನ್ನ ಸಾರ ಅಂತ. ಇಲ್ಲ ಹೀಗೆ ಅಂತ. ಆಮೇಲೆ ನನಗೋಸ್ಕರ 2 ಚಪಾತಿ ಇಡೋಕ್ಕೆ ಶುರು ಮಾಡಿದರು. ಆಮೇಲೆ ನಾನು ಯೋಚನೆ ಮಾಡಿದೆ, ಇವ್ರು ಯಾಕೆ ನನಗೆ ಸೇವೆ ಹೇಳ್ತಿಲ್ಲ ಅಂತ. ಅಂದರೆ ಎಷ್ಟೋ ವರ್ಷಗಳಿಂದ ದಾದಿ ಪ್ರಕಾಶ್ ಮಣಿಯವರು ಅಲ್ಲಿ ಸೇವಾದಾರಿ ಕಳಿಸ್ತಾಯಿದ್ರು. ಬಂದ ಸೇವಾದಾರಿ ಎಲ್ಲ 1 ವಾರ 15 ದಿವಸದಲ್ಲಿ ಹೇಳ್ದೆ ಕೇಳದೆ ಬಿಟ್ಟೋಗ್ಬಿಡೋರು, ಅಲ್ಲಿರೋಕ್ಕಾಗ್ದೇನೆ. ಈ ನಾನು ಒಬ್ಬನೇ ವ್ಯಕ್ತಿ 1 ತಿಂಗಳವರೆಗೂ ಅಲ್ಲಿ ಇದ್ದವನು. ಆಮೇಲೆ 3 ತಿಂಗಳಿನ ನಂತರ, 1 ತಿಂಗಳ ನಂತರ ನಾನೇ ಸೇವೆ ಹುಡುಕೊಂಡು ತೊಗೊಂಡು ಒಂದು ಲೆವೆಲಿಗೆ ತೊಗೊಂಡ್ಬಂದೆ. ಆಗ ಎಲ್ಲರೂ ಬಹಳ ಸಂತೋಷಪಟ್ಟರು. ಸಂತೋಷಪಟ್ಟಾದಮೇಲೆ ಮಧ್ಯ ಒಂದು ಸಾರಿ ಯಾವುದೋ ಕಾರಣದಿಂದ ದಿಲ್ಲಿಯಲ್ಲಿ ಕರ್ಫ್ಯೂ ಬಂತು. ಕರ್ಫ್ಯೂ ಬಂದಾಗ ಅದು 8-10 ದಿವಸದೊಳಗೆ ಕರ್ಫ್ಯೂ, ಯಾರು ಎಲ್ಲೂ ಬಹುಶಃ ನನಗನ್ಸ್ಬಿಟ್ಟಿಗೆ ಅಂದ್ರೆ ಇಂದಿರಾ ಗಾಂಧಿ ಕಾಂಡನೋ ಅಥವಾ ಇನ್ಯಾವುದೋ ಯಾವುದೋ ಒಂದು ದೊಡ್ಡದ ಘಟನೆ ಆಗಿತ್ತು, ಕರ್ಫ್ಯೂ ಆಯಿತು. ಆವಾಗ ನಮ್ಮ ಪ್ರತಿಯೊಂದು ಕಂಪೋಸ್ ಮಾಡಿಸ್ಬೇಕಾದ್ರೆ, ಪ್ಲೇಟ್ ಮಾಡಿಸ್ಬೇಕಾದ್ರೆ ಹೊರಗಡೆ ಹೋಗಬೇಕಿತ್ತಲ್ಲ, ಅದೆಲ್ಲ ಹೋಗೋ ಆಗಿಲ್ಲ. ಇನ್ನು ಮ್ಯಾಗ್ಝಿನ್ ಡೇಟ್ ಫಿಕ್ಸ್ ಇರ್ತದೆ, ಇಂಥ ತಾರೀಕಿಗೆ ನಾವು ಹಿಂದಿ ಇಂಗ್ಲೀಷ್ ಪೋಸ್ಟ್ ಹಾಕಬೇಕು ಅಂತ. ಅಲ್ಲಾಗಲೇ ಒಂದು ಕಂಪ್ಯೂಟ್ರ್ ತಂದಿಟ್ಟಿದ್ರು. ಬಟ್ ಆ ಕಂಪ್ಯೂಟ್ರ್ ಆಪ್ರೇಟ್ ಮಾಡೋರು ಯಾರೂ ಇರಲಿಲ್ಲ. ಈಗೇನು ಮಾಡೋದು ಈಗ? ಪಾಪ ನಮ್ಮ ಆತ್ಮಪ್ರಕಾಶ್ ಭಾಳ ಚಿಂತೆ ಮಾಡೋಕ್ಕೆ ಶುರು ಮಾಡೋರು. ಅವಾಗ ನನಗೊಂದು ಸಂಕಲ್ಪ ಬಂತು, ಟಚ್ ಆಯಿತು. ಕಂಪ್ಯೂಟ್ರು ಇಲ್ಲಿ ಇದೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಆಗ ನನಗೆ ಟೈಪಿಂಗು ಬರೋಂಗಿಲ್ಲ, ಹಿಂದಿನೂ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿಲ್ಲ, ಏನು ಮಾಡೋದು? ಮತ್ತೊಂದು ಪುಸ್ತಕ ತೊಗೊಂಬಂದೆ, ಟೈಪ್ ಹೇಗೆ ಮಾಡಬೇಕು ಅನ್ನೋದನ್ನು. ಇಂಗ್ಲೀಷ್ ಕಂಪ್ಯೂಟ್ರ್ ಆನ್ ಮಾಡಿ ಟೈಪ್ ಆನು ಆಫು ಅದೆಲ್ಲ ಕಲ್ತ್ಕೊಂಡೆ. ಒಂದು ದಿವಸ ರಾತ್ರಿಯೆಲ್ಲ ಓದ್ಬಿಟ್ಟು ಆನ್ ಆಫ್ ಮಾಡೋದು ಕಲ್ತ್ಕೊಂಡೆ. ಆಮೇಲೆ ಪ್ರೋಗ್ರಾಮ್ ಹೆಂಗೆ ಓಪನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆಮೇಲೆ ಆ ಪಕ್ಕದಲ್ಲಿ ಒಂದು ಟೈಪ್ ಇನ್ಸ್ಟಿಟ್ಯೂಟ್ ಇದ್ರು, ಅವ್ರ ಹತ್ರ ಹೋಗಿ ಟೈಪ್ ಒಂದು ವಾರ ಅಲ್ಲ 2 ದಿವಸ ಟೈಪ್, ಇಂಗ್ಲೀಷ್ ಟೈಪ್ ಕಲ್ತ್ಕೊಂಬಂದೆ, ಮಿನಿಮಮ್. ಆಮೇಲೆ ನಾನು ಹಗಲೆಲ್ಲ ಅದು ಓದೋದು, ಅವ್ರಿಗೆ ಕೆಲಸ ಸೇವೆ ಮಾಡ್ತಾ ರಾತ್ರಿಯೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಹೀಗೆ 3 ದಿವಸದಲ್ಲಿ ನಾನು ಇಂಗ್ಲೀಷ್ ಟೈಪ್ ಮಾಡಿ ಕಲ್ತ್ಕೊಂಡೆ. ಆಮೇಲೆ 1 ದಿವಸದಲ್ಲಿ ಹಿಂದಿ ಕಲ್ತ್ಕೊಂಡೆ. ಆ ಪುಸ್ತಕ ಇಟ್ಕೊಂಡು ಒಂದು ರಾತ್ರಿ ಎಲ್ಲ ಕೂತ್ಕೊಂಡು ಆ ಈ ಅಂತ ಟೈಪ್ ಮಾಡಿ ಕಂಪ್ಯೂಟರ್ನಲ್ಲಿ ಕಲ್ತ್ಕೊಂಡೆ. ಮೊಟ್ಟ ಮೊದಲು ಇಂಗ್ಲೀಷ್ ಓಲ್ಡ್ ರಿನ್ಯೂವಲ್ 32 ಪೇಜಿಂದು ಟೈಪ್ ಮಾಡಿದೆ. ಕರೆಕ್ಷನ್ ಮೊದಲು ಬಹಳಷ್ಟು ಕಷ್ಟ ಆಯ್ತು ಪ್ರೂಫ್ ರೀಡ್ ಮಾಡೋರಿಗೆ, ಆತಂಬಾಯಿಗೆ. ಬಟ್ ಅವ್ರು ಖುಷಿ ಆದರೆ, ಈಗ ಹೊರಗಡೆ ಹೋಗಿ ಕೆಲಸ ಮಾಡಿಸೋಕ್ಕಿಂತ ಇಲ್ಲೇ ಒಳ್ಳೆಯದಲ್ಲ. ಹೀಗೆ ನಾನು ಹಿಂದಿ ಇಂಗ್ಲೀಷು ಟೈಪ್ ಮಾಡೋದು ಕಲ್ತ್ಕೊಂಡೆ. ನನಗೆ ಆಶ್ಚರ್ಯ ಆಯಿತು, ಬಾಬಾ ಏನಪ್ಪ ಇದು, ಹಿಂದಿ ಬರದೇ ಇರ್ತಕ್ಕಂಥವನು, ಟೈಪ್ ಮಷಿನ್ನೇ ನೋಡದೇ ಇರ್ತಕ್ಕಂಥವನು, ಕಂಪ್ಯೂಟ್ರನ್ನು ಕಾಣದೇ ಇರ್ತಕ್ಕಂಥವನು, ನೀನು ಕಂಪ್ಯೂಟ್ರ್ ಕಲಿಸಿದಿ, ಹಿಂದಿ ಇಂಗ್ಲೀಷ್ ಟೈಪ್ ಮಾಡೋದು ಕಲಿಸಿದಿಲ್ಲ ಅಂತ. ಆಗಿನಿಂದ ನಾನು ಎರಡನ್ನೂ ಹಿಂದಿ ಇಂಗ್ಲೀಷ್ ಮ್ಯಾಗ್ಝಿನ್ ಮಾಡೋದನ್ನು, ಟೈಪ್ ಮಾಡೋದನ್ನು, ಅದನ್ನೆಲ್ಲ ಫಾರ್ಮ್ಯಾಟ್ ಮಾಡೋದನ್ನು, ತಯಾರು ಮಾಡೋದನ್ನು ಕಲ್ತ್ಕೊಂಡೆ. ಇದು ಯಾರ್ದು?
ಯಾರು ಪವಾಡ? ಭಗವಂತನ ಪವಾಡ. ಭಗವಂತನ ಪವಾಡ. ಅದಕ್ಕೆ ಹೇಳ್ತಾರಲ್ಲ, ನೀನು ಅಲ್ಲದರೆ ಕೊನರು ಅದಯ್ಯ. ಅಲ್ಲ, ಅವನು ಬೇಕಂದರೆ ಹೆಡ್ರನ್ನು ಬುದ್ಧಿವಂತರು ಮಾಡ್ತಾರಂತೆ. ಅಲ್ಲ, ನಾವು ದಕ್ಷಿಣ ಭಾರತವ್ರು ಹಿಂದಿ ಬರದೇ ಇರ್ತಕ್ಕಂಥ ಅವ್ರ ಕಡೆಯಿಂದ ಹಿಂದಿ ಟೈಪ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಭಗವಂತ ಯಾರಿಂದ ಯಾವ ಸೇವೆ ತೊಗೊಳ್ಬೇಕು, ಯಾವ ತೊಗೊಳ್ಬೇಕು ಅಂತ ಅವನಿಗೆ ಗೊತ್ತಿದೆ. ಅದಕ್ಕೆ ನಮ್ಮ ಕೆಲಸಪ್ಪ ಅಂದ್ರೆ ಅವನು ಏನು ಹೇಳ್ತಾನೆ ಕಣ್ಣು ಮುಚ್ಕೊಂಡು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರಬೇಕು ಅಂತ. ಅಲ್ಲಿ ನೀವು ಮತ್ತೆ ಈ ಕ್ಲಾಸ್ ಹೋಗೋದು ಅದನ್ನೆಲ್ಲ ಹೇಗೆ ಮಾಡ್ತಾಯಿದ್ರಿ? ಅಲ್ಲಿ ಯಾರು ಮಾಡ್ತಾಯಿದ್ರು ಕ್ಲಾಸ್ ಎಲ್ಲ? ಅಲ್ಲಿ ಕಮಲ್ಮಣಿ ದಾದಿ ಅಂತ ಇದ್ದರು. ಈ ಬೆಂಗಳೂರಲ್ಲಿ ಒಬ್ಬರು ರಾಧಾಬೇನ್ ಅಂತಿದ್ರು, ಗೊತ್ತಿರಬೇಕು, ಜಯನಗರದಲ್ಲಿ. ಅವರ ತಂಗಿ, ಅವ್ರ 5 ಜನ ಅಕ್ಕಂದಿರು. ಅವ್ರಿಗೆ ಬಾಬಾ ಪಾಂಚಿಡಿಯಾ ಅಂತ ಹೆಸರಿಟ್ಟಿದ್ರು, ಬ್ರಹ್ಮ ಬಾಬಾ ಅವರು. 5 ಜನ ಅಕ್ಕಂದ್ರು ಅವರು ಸರೆಂಡರ್ ಆಗಿದ್ದರು. ಅವರಿದ್ದರು ಅಂದ್ರೆ ಅಲ್ಲಿ ಸೆಂಟರು ಒಂದು ಗಲಿಯಲ್ಲಿ, ಅದ್ರ ಪಕ್ಕದ ಗಲಿಯಲ್ಲೇ ಪ್ರಿಂಟಿಂಗ್ ಪ್ರೆಸ್. ಆಮೇಲೆ ಇನ್ನೊಂದು ಅದೇ 3 ಒಂದು ರೆಸಿಡೆನ್ಸ್ ಅಣ್ಣಂದ್ರು ಇರ್ತಕ್ಕಂಥದ್ದು ಬೇರೆ, ಅಕ್ಕಂದ್ರಿರೋದು ಅಲ್ಲಿ ಕ್ಲಾಸು ಮತ್ತು ಅಕ್ಕಂದ್ರಿರೋದು, ಇನ್ನೊಂದು ಕಡೆ ಪ್ರಿಂಟಿಂಗ್ ಪ್ರೆಸ್ಸು ಬರೀ ಅದಕ್ಕೆ ಅಷ್ಟೇ, ಹತ್ತಿರದಲ್ಲೇ. ಈಗ ನಾವು ಕ್ಲಾಸಿಗೆ ಯೂಸಿಲ್ಲ ರೆಗ್ಯುಲರ್ ಯೋಗ, ಈಗ ಅದರಲ್ಲಿ ಏನು ತೊಂದರೆ ಇರಲಿಲ್ಲ. ಅದ್ರ ಪ್ರೆಸ್ಸಿಂದು ಈ ಥರದ ಅನುಭವ ಬಹಳ ವಂಡರ್. ಇಂಥ ಪವಾಡಗಳು ನನ್ನ ಜೀವನದಲ್ಲಿ ಭಗವಂತ ಮಾಡಿದಂಥ ಸಹಾಯ ಬಹಳಷ್ಟಿದೆ. ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ನಾನು ದಿಲ್ಲಿಯಲ್ಲಿ 6 ವರ್ಷ ಇದ್ದೆ. 6 ವರ್ಷ ಇರಬೇಕಾದ್ರೆ ನನಗೆ ಅದೊಂದು ಇನ್ನೊಂದು ವಿಚಿತ್ರ, ಒಂದು ಕಂಪ್ಯೂಟ್ರ್ ಗೊತ್ತಿಲ್ಲದೆ ಇರೋದನ್ನು ಕಂಪ್ಯೂಟ್ರ್ ಕಲ್ತಾಯಿತು. ಇನ್ನು ನನಗೆ ಸ್ಕೂಟರ್ ನಡ್ಸೋಕ್ಕೆ ಬರ್ತಿರಲಿಲ್ಲ. ನಾವೆಲ್ಲ ಹಳ್ಳಿ ಗುಗ್ಗುಗಳಲ್ಲ, ಹಳ್ಳಿಯಲ್ಲಿದ್ದರು. ಸ್ಕೂಟ್ರ್ ಎಲ್ಲ ಹುಬ್ಬಳ್ಳಿಯಲ್ಲಂತೂ ನಾವು ಬರೀ 10 ವರ್ಷ ಸೈಕಲ್ ಮೇಲೆ ತಿರುಗಾಡಿರೋರು, ಸೈಕಲ್ ತುಳಿದವರು. ಸ್ಕೂಟ್ರು ಹತ್ತಿದ್ದೇ ಗೊತ್ತಿರಲಿಲ್ಲ. ಒಂದು ದಿವಸ ನಮ್ಮ ಆತಂಬಾಯಿ ಅವ್ರಿಗೆ ರೈಲ್ವೆ ಸ್ಟೇಷನ್ ಹೋಗ್ಬೇಕಾಗಿತ್ತು, ಬೇರೆ ಎಲ್ಲೋ ಕೂಡ ಹೋಗ್ಬೇಕಾಗಿತ್ತು. ಈಗ ಬೆಳಗಿನ ಜಾವ ಯಾವುದು ವೆಹಿಕಲ್ ಇಲ್ಲ, ಇರೋದು ಒಂದೇ ವೆಹಿಕಲ್ಲು, ಅವರೇ ತೊಗೊಂಡೋದ್ರೆ ಅದನ್ನ ತರೋದು ಯಾರು? ಅದಕ್ಕೋಸ್ಕರ ಸ್ಕೂಟರ್ ಇತ್ತು. ಸ್ಕೂಟ್ರ್ ಮೇಲೆ ನಾನು ಕೂಡಿಸಿರು. ನಾನು ಸ್ಟೇಷನ್ಗೆ ಹೋಗ್ತೀನಿ, ಅಲ್ಲಿ ಸ್ಕೂಟ್ರು ಬಿಡ್ತೀನಿ, ನೀನು ವಾಪಸ್ ತೊಗೊಂಬ ಅಂತ. ನಾನು ಹೇಳಿದೆ, ನಾನು ನಡ್ಸೋಕ್ಕೆ ಬರೋಲ್ಲ. ಏನಿಲ್ಲ, ನಾನು ಸ್ಟಾರ್ಟ್ ಮಾಡಿಕೊಡ್ತೀನಿ, ತೊಗೊಂಡು ಬಂದುಬಿಡು ಸೀದಾ. ಸರಿ ಅಂತ. ಏನು ವಿಶ್ವಾಸ ಅಂದರೆ ಬಾಬಾ ಇದ್ದಾರೆ, ನಮಗೇನು ಚಿಂತೆ ಅಂತ. ಆಯಿತು, ಅವರು ಸ್ಟೇಷನ್ವರೆಗೆ ತೊಗೊಂಡೋದ್ರು. ಸ್ಟೇಷನ್ ಬಿಟ್ಬಿಟ್ಟು ಸ್ಟಾರ್ಟ್ ಇರೋದನ್ನು ದಾರಿ ಅಂತ ಗೊತ್ತಿತ್ತು, ಹೀಗೆ ಹೋಗಂತ. ಆಯಿತು, ಹತ್ಕೊಂಡು ಬಂದೆ. ಮುಂದೆ ಸ್ಟೇಷನಿಂದ ಹೊರಗೆ ಬಂದರೆ ಅಲ್ಲೊಂದು ಇದು ಸರ್ಕಲ್ ಬರ್ತದೆ, ರೆಡ್ ಲೈಟ್. ಅಲ್ಲಿ ಬಂದೆ, ರೆಡ್ ಲೈಟ್ ಆಯಿತು. ರೆಡ್ ಲೈಟು ಅದು ಫಸ್ಟ್ ಗೇರ್ನಲ್ಲಿ ಹಾಕಿ ಕೊಟ್ಟಿದ್ರು ಅವರು. ಗೇರ್ ಗಾಡಿ ಸೀದಾ. ಅದು ಬಜಾಜ್ ಸ್ಕೂಟ್ರ್ ಅಂತಿತ್ತು. ಅದು ಇದು ರೆಡ್ ಲೈಟ್ ಬಂದಾಗ ನಿಲ್ಬೇಕಲ್ಲ, ನಾನು ಬ್ರೇಕ್ ಹಾಕಿ ಕ್ಲಚ್ ಬಿಟ್ಟುಬಿಟ್ಟೆ. ಅದು ಆಫ್ ಆಗಿಬಿಡ್ತು, ಗೇರ್ನೆಲ್ಲ ಆಫ್ ಆಯಿತು. ಮುಂದೆ ಗ್ರೀನ್ ಲೈಟ್ ಬಂತು. ಗ್ರೀನ್ ಲೈಟ್ ಬಂದ್ರೆ ಅದು ಸ್ಟಾರ್ಟ್ ಮಾಡಿದೆ. ಈಗ ಕಿಕ್ ಹೊಡೆದ್ರೆ ಅದು ಜಂಪ್ ಮಾಡೋದು ನನಗೆ ಗೊತ್ತಿಲ್ಲ. ನ್ಯೂಟ್ರಲ್ ತಂದುಬಿಟ್ಟು ಅದನ್ನ ಕಿಕ್ ಹೊಡಿಬೇಕಂತ. ಪೊಲೀಸ್ನವನು ಚಲೋ 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 ನೋಡಿ. ಈಗ ಪೊಲೀಸ್ನವನಿಗೆ ಇಂಥ ಪರಿಸ್ಥಿತಿ ಕಂಡ್ರೆ ಗೊತ್ತಾಗುತ್ತೆ ಅವನಿಗೆ, ಇವನಿಗೆ ನಡ್ಸಕ್ಕೆ ಬರೋಲ್ಲ, ಲೈಸೆನ್ಸ್ ಇಲ್ಲ, ಅದು ತುರಂತ ಅವನು ಫೈನ್ ಹಾಕ್ಬೋದು. ಬಟ್ ಅವನು ಏನಿಲ್ಲ, ಚಲೋ ಭಾಯಿ ಚಲೋ 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 ಅಂತ. ಸ್ಟಾರ್ಟ್ ಆಗೋವಲ್ದು. ಸ್ಟಾರ್ಟ್ ಆದ್ರೆ ಜಂಪ್ ಮಾಡ್ತಿದೆ. ಅಷ್ಟರಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ಒಬ್ಬ ಫುಟ್ಪಾತ್ನಲ್ಲಿ ನಿಂತಿದ್ದ. ಅವನು ಹೇಳ್ದ, ದೇಖೋ ಪೆಹಲೆ ಇಸ್ಕು ನ್ಯೂಟ್ರಲ್ ಮೇಲೆ ಲಾನಾ ಅಂತ. ಕೈಸೆ ಲಾನಾ? ಮತ್ತು ಅವನೇ ಕಲಿಸಿದ, ಕ್ಲಚ್ ಪಕड़के ऐसा न्यूट्रल में लाना, न्यूट्रल में ला के किक मारना, किक मार के फर्स्ट गियर में डालना. ಫಸ್ಟ್ ಗೆ ಹಾಕಿ ಫಟ್ ಅಂತ ಜಂಪ್ ಮಾಡ್ತದೆ. ಪಾಪ ಅವ್ನು ಪೊಲೀಸ್ನವನು ಏನೂ ಹೇಳಿಲ್ಲ ನೋಡ್ರಿ, ಸುಮ್ಮನೆ ಜಾವ್ ಜಾವ್ ಜಾವ್. ಒಂದೇ ಗೇರ್ನಲ್ಲಿ, ಮೊದಲೇ ಗೇರ್ನಲ್ಲೇ ಬರೋವರೆಗೂ ಸೆಂಟ್ರ್ವರೆಗೂ ಬಂದೆ. ಅದು ಫಸ್ಟ್ ಅನುಭವ. ನಾನೆಂದೆ, ಬಾಬಾ ಅಷ್ಟೊಂದು ನಾಲೆಜ್ ಬಂತಲ್ಲ, ನ್ಯೂಟ್ರಲ್ ಹಾಕಬೇಕು, ಗೇರ್ ಹಾಕಬೇಕು, ಕಿಕ್ ಹೊಡಿಬೇಕು, ಹೀಗೆ. ಆಮೇಲೆ ಈ ಪ್ಲೇಟ್ ಮಾಡ್ಸ್ಕೊಂಡು ಬರಬೇಕಾದ್ರೆ ನನಗೆ ಕಳ್ಸೋಕ್ಕೆ ಶುರು ಮಾಡಿದೆ ಅವನು. ಯಾಕೆ ಅವ್ರಿಗೆ ಗೊತ್ತಾಯ್ತದೆ ಇವ್ನು ತೊಗೊಂಬಂದ ಇವ್ನು ಬರ್ತಿದ್ದೆ ಅಂತ. ನಾನು ಬರೋಲ್ಲ ಅಂತ ನಾನು ಇಲ್ಲ, ನೀನು ಸ್ಟೇಷನ್ದ ನೀನು ಸ್ಕೂಟರ್ ತೊಗೊಂಬಂದಿದ್ಯಾ, ನೀನು ಬಂದೇ ಬರ್ತಿದ್ದೆ, ಸುಳ್ಳು ಹೇಳ್ತೀಯ. ಹೀಗೆ ಅದು ಒಂದೊಂದು ನೋಡಿ ನೋಡಿ ಮಾಡಿ ಮಾಡಿ
ಕಲಿತೆ ಸ್ಕೂಟ್ರಲ್ಲಿ. ದಿಲ್ಲಿಯಲ್ಲಿ ಸ್ಕೂಟ್ರ್ ಓಡಿಸುವಂಥದ್ದು ನಾನು ಅನ್ಕೊಂಡೆ ಮೊದಲು ಸ್ಕೂಟ್ರ್ ಅಂದರೆ ಈ ಟಿ ವಿ ಎಸ್ ಬರೋದಲ್ಲ, ಎಕ್ಸ್ಲೇಟ್ರ್ ಕೊಟ್ಟ ಬಜಾಜ್ ಮುಂದೆ. ಸ್ಕೂಟರ್, ಅಲ್ಲ, ನಾನು ಮೊದಲು ಹಂಗೆ ಅನ್ಕೊಂಡೆ ಸ್ಕೂಟ್ರ್ ಅಂದರೆ. ನೀವು ಒಂದೇ ಸರಿ ಸೀದಾ ಗೇರ್ ಗಾಡಿ. ಗೇರ್ ಗಾಡಿ. ಅಣ್ಣವ್ರೆ, ತಮ್ಮ ಈ ಜೀವನದ ಅನುಭವಗಳು ತುಂಬ ಕುತೂಹಲಕಾರಿ ಮತ್ತು ನಿಮ್ಮ ವರ್ಣನೆಯೂ ಸಹ ತುಂಬ ಚೆನ್ನಾಗಿದೆ. ಆದರೆ ಇವತ್ತಿನ ಈ ಸಂಚಿಕೆಯನ್ನು ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ತಾವು ಮತ್ತೆ ನಮ್ಮ ಮುಂದಿನ ಸಂಚಿಕೆಗೆ ಬಂದು ತಮ್ಮ ಜೀವನದ ಪುಟಗಳನ್ನು ಮತ್ತೆ ನಮ್ಮ ವೀಕ್ಷಕರ ಮುಂದೆ ತೆರೆದಿಡಬೇಕು ಅಂತ ಕೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರ ಜೀವನದ ಘಟನೆಗಳು. ಭಾಷೆ ಬರದೇ ಇದ್ದರೂ ಸಹ, ಜೊತೆಗೆ ಕಂಪ್ಯೂಟ್ರನ್ನ ನೋಡೇ ಇಲ್ಲ, ಟೈಪಿಂಗ್ ಅಂತೂ ಗೊತ್ತೇ ಇಲ್ಲ. ಆದರೂ ಸಹ ಭಗವಂತನ ಮೇಲಿನ ನಿಶ್ಚಯದಿಂದ ಅದೆಲ್ಲವನ್ನೂ ಸಹ ತಾವೇ ಕಷ್ಟಪಟ್ಟು ಕಲಿತು ಒಂದು ಪ್ರೆಸ್ನ ನಡೆಸುವಂಥ ಮಟ್ಟಕ್ಕೆ ತಗೊಂಡೋಗಿದ್ರು. ಇದೆಲ್ಲದು ಆ ಭಗವಂತನ ಮೇಲಿನ ನಿಶ್ಚಯಕ್ಕೆ ಇದು ಒಂದು ಉದಾಹರಣೆ ಅಂತಲೂ ಸಹ ಹೇಳ್ಬೋದು. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.